ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಸ್ಯಾನ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಸಿರಿ ಕಿಡ್ ಫೆಸ್ಟ್ 2024 ಎಂಬ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಈ ಸಮಾರಂಭಕ್ಕೆ ಸ್ಥಳೀಯ ಶಾಸಕರು, ಮಾಜಿ ಸಚಿವರಾದ ಕೆ. ಗೋಪಾಲಯ್ಯ ಅವರು ಪಾಲ್ಗೊಂಡು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆ.ಬಿ. ರಾಜೇಂದ್ರ ಕುಮಾರ್, ಸ್ಥಳೀಯ ಮುಖಂಡರುಗಳಾದ ಬಾಲಕೃಷ್ಣ, ಶಿವಕುಮಾರ್, ರಾಜಶೇಖರ್, ಸಿದ್ದರಾಜು, ಮಹೇಂದ್ರ, ಮಹೇಶ್, ಶಾಲೆಯ ಸಂಸ್ಥಾಪಕರಾದ ಶ್ರೀಕಂಠಪ್ಪ, ಅಭಿಷೇಕ್ ಶ್ರೀಕಂಠಪ್ಪ, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವರ್ಗ ಮತ್ತು ಮಕ್ಕಳು, ಪೋಷಕರು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದ ಶ್ರೀಕಂಠಪ್ಪ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕರೇ, ಪೋಷಕ ನಂದಿನಿ ಬಡಾವಣೆಯಲ್ಲಿ ಈ ಶಾಲೆ 20 ವರ್ಷಕ್ಕಿಂತ ಹೆಚ್ಚಿನ ಅವಧಿನಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು, ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲಿ ಅತ್ಯಂತ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಸಾವಿರಾರು ಕುಟುಂಬಗಳಿಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಅತ್ಯುತ್ತಮ ಶಾಲೆ ಅಂತಂದ್ರೆ ಇದು ತಪ್ಪಾಗಲಾರ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಶ್ರೀಕಂಠಪ್ಪ ನಾನು 15 ವರ್ಷದಿಂದ ನಾನು ಬಲವನಾಗಿದ್ದೇನೆ. ಇವರು ಇದರಲ್ಲಿ ಆದಾಯ ಮಾಡಬೇಕು ಅಂತಕ್ಕಂಥ ಮಾಡೋದು, ಈ ಭಾಗದಲ್ಲಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿ ಒಂದು ಸಣ್ಣ 1 ರೂಮ್ 2 ರೂಮಿನಲ್ಲಿ ಮಾಡಿ ಇವತ್ತು ಸುಮಾರು 750ಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥದ್ರಲ್ಲಿ ಅತ್ಯಂತ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ವಿದ್ಯೆ, ಕ್ರೀಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನ ಸ್ಯಾನ್ಸ್ ಪಬ್ಲಿಕ್ ಶಾಲೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಶಾಲೆಯ ಜೊತೆಗೆ ನಮ್ಮ ಅಧ್ಯಾಪಕರು ಮತ್ತು ಪೋಷಕ ಬಂಧುಗಳು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ನಾವು ಕಡ್ಡಾಯವಾಗಿ ಕೊಡ್ತಕ್ಕಂಥ ಕೆಲಸವನ್ನ
ನಾವು ನೀವು ಎಲ್ಲರೂ ಮಾಡಬೇಕಾಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯೆನ ಯಾರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ವಿದ್ಯೆ ಹೊಂದಿದ್ರೆ ದೇಶ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೆ ಬರುತ್ತವೆ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಇದೆ. ಇವತ್ತು ಅಂತ ಸುವರ್ಣ ಅವಕಾಶಗಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದನ್ನ ಇದೊಂದು ಅತ್ಯಂತ ಒಂದು ಶ್ರೇಷ್ಠವಾದ ಶಾಲೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಮಕ್ಕಳಿಗೆ ದೊಡ್ಡ ಭವಿಷ್ಯವಿದೆ, ನಾವು ಪೋಷಕ ಬಂಧುಗಳು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಹೇಳಿ ಇವತ್ತು ಈ ಸುಂದರವಾದ ಕ್ರೀಡಾಂಗಣ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ പക്ഷേ ಈ ವರ್ಷದಲ್ಲಿ ಕಳೆದ ಡಿಸೆಂಬರ್ ಇಂದ ಒಂದು 10 ಶಾಲೆಯ ಕಾರ್ಯಕ್ರಮ ಈ ಕ್ರೀಡಾಂಗಣದಲ್ಲಿ ನಡೆದಿದೆ. പക്ഷേ ಈ ಕ್ರೀಡಾಂಗಣ ಇವತ್ತೇನು ಸ್ಯಾನ್ ಪಬ್ಲಿಕ್ ಶಾಲೆಯ ಮಕ್ಕಳಿಗೂ ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಒಂದು ಕ್ರೀಡೆಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇದನ್ನ ಉಪಯೋಗಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಅದು ನಂದಿನಿ ಬಡಾವಣೆ ಇರ್ಬೋದು, ಮಾರಾಪುರ ಮನೆ ಇರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಇನ್ನ ಆ ಭಾಗದಲ್ಲಿ ರಾಣಿ ಅಬ್ಬಕ್ಕ ದೇವಿ ಕ್ರೀಡಾಂಗಣ ಇದಕ್ಕಿಂತ ದೊಡ್ಡದಾಗಿದೆ, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಎರಡು ಒಂದೇ ರೀತಿ ಇದೆ. ಇವತ್ತು ನಮ್ಮ ಮಕ್ಕಳಿಗೆ ಓದೋದ್ರ ಜೊತೆಗೆ ಒಂದು ಕ್ರೀಡೆನೂ ಬೇಕು ಅಂತಕ್ಕಂಥ ಇದರಿಂದ ಬೆಳಗ್ಗೆ ಸಾವಿರಾರು ಜನ ಇಲ್ಲಿ ಬರ್ತಾರೆ, ಆಟ ಆಡೋದಕ್ಕೆ ಬರ್ತಾರೆ, ನೂರಾರು ಜನ ಬರ್ತಾರೆ. ಇದನ್ನ ಇವಾಗ ಒಂದೊಂದು ಬಡಾವಣೆಗೂ ಒಂದು ಕ್ರೀಡಾಂಗಣ ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ರಾಜೇಂದ್ರ ಕುಮಾರ್ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಸಚಿವನಾಗಿ ಇದು ಅತ್ಯವಶ್ಯಕ ಇದೆ ಅಂತಕ್ಕಂಥದ್ದು ಇವತ್ತು ತಾವೆಲ್ಲ ನೋಡಿದ್ರ. ಸರ್ಕ್ಯುಲರ್ ಪಾರ್ಕ್ ಕಳೆದ 11 ವರ್ಷದಿಂದ ಯಾವ ರೀತಿ ಇತ್ತು, ನವನಂದಿನಿ ಪಾರ್ಕ್, ಇಲ್ಲಿರ್ತಕ್ಕಂಥ ಶತಕ ಕೋಟ್ಗಳು ಇವತ್ತು ಅತ್ಯಂತ ಈ ನಾಡನ್ನ ಕಟ್ಟಿದ ಕೆಂಪೇಗೌಡರು ಅವರು ಏನು ಆಸೆ ಇಟ್ಕೊಂಡಿದ್ದು ಮರಗಳು, ಅತ್ಯಂತ ಹೆಚ್ಚಿನ ಮರಗಳು, ಪಾರ್ಕ್ಗಳು, ಕ್ರೀಡಾಂಗಣಗಳಿರ್ತಕ್ಕಂಥದ್ದು ನಂದಿನಿ ಬಡಾವಣೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ನೋಡಿ. ಒಬ್ಬ ಮನುಷ್ಯನಿಗೆ ಏನೇ ಮಾಡಿದ್ರು ಒಂದು ಗುರಿ ಇರಬೇಕು, ಒಂದು ವಿಷನ್ ಇರಬೇಕು. ಅದು ಇದ್ರೆ ಮಾತ್ರ ಈ ತರ ಒಂದು ಶಾಲೆ ಮಾಡಲಿಕ್ಕೆ ಸಾಧ್ಯ. ಅವರು 17 ವರ್ಷದ ಹಿಂದೆ KS ಪರೀಕ್ಷೆಗೆ ಬರೆದು ಉತ್ತೀರ್ಣರಾದರು. ಇವತ್ತು ಅವರು KS ಆಫೀಸರ್ ಅಂತ DC ಆಗ್ತಾ ಇದ್ರು. ಕಾರಣಾಂತರದಿಂದ ಅವ್ರಿಗೆ DC ಆಗ್ಲಿಕ್ಕೆ ಆಗಿಲ್ಲ. ಅವ್ರು ಇಲ್ಲಿ ಬಂದು ಶಾಲೆ ಸ್ಥಾಪನೆ ಮಾಡಿದ್ರು. ಇದು ನಿಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೇಕು. 4 ರೂಮ್ ಇಟ್ಕೊಂಡು ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದ್ರು. ಇದು ಇವತ್ತು ಒಂದು ಸ್ಯಾನ್ ಶಾಲೆ, ಒಂದು ಅತ್ಯುತ್ತಮ ಶಾಲೆ ನಂದಿನಿ ಬಡಾವಣೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 22 ಶಾಲೆಗಳಿದೆ ಸುತ್ತಮುತ್ತ. ಅದರಲ್ಲಿ ಒಂದು 3-4 ಶಾಲೆಗಳು ಮಾತ್ರ ಬಹಳ ಉತ್ತಮ ಶಾಲೆ. ಇವತ್ತು ಆ ಶಾಲೆಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಅವ್ರಿಗೆ ಸೀಟ್ ಕೊಡಕ್ಕಾಗಲ್ಲ. ತುಂಬಾ ಜನ ನನ್ಗೆ ಫೋನ್ ಮಾಡ್ತಾರೆ, ಸರ್ ಒಂದು ಸೀಟ್ ಕೊಡ್ಸಿ ನಿಮ್ಮ ಆತ್ಮೀಯರು ಅಂತೇಳಿ. ಕಾರಣ ಇಷ್ಟೇ, ಅವರ ಒಂದು ವಿಷನ್ ಇತ್ತು. ಶ್ರೀಕಂಠಪ್ಪ ಇರ್ಬೋದು, ಅವರ ಸ್ಟಾಫ್ ಇರ್ಬೋದು, ಟೀಚರ್ ಇರ್ಬೋದು, ಅವರ ಒಂದು ಶ್ರಮ ಇವತ್ತು ಈ ಒಂದು ಶಾಲೆ ಇಷ್ಟೊಂದು ಉತ್ತಮ ಮಟ್ಟಿಗೆ ಬರಲಿಕ್ಕೆ ಕಾರಣ ಅಂತ ಹೇಳ್ಬೋದು. ನಮ್ಮ ಶಾಲೆ 1996 ಅಲ್ಲಿ ಪ್ರಾರಂಭ ಆಯಿತು. ಒಂದು ಚಿಕ್ಕ ಕೊಠಡಿಯಲ್ಲಿ ಪ್ರಾರಂಭವಾದ ಶಾಲೆ ಇವತ್ತು ಬೃಹದಾಕಾರವಾಗಿ ಬೆಳೆದು ಎರಡು ಕಟ್ಟಡಗಳು 5 ಅಂತಸ್ತಿನ ಕಟ್ಟಡದಲ್ಲಿ ನಡೀತಾ ಇದೆ. ಸುಮಾರು 800 ಮಕ್ಕಳು, 60 ಜನ ಸಿಬ್ಬಂದಿ, 4 ಬಸ್ಗಳು ಇದೆ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಏರಿಯಾದ ಶಾಸಕರಾದಂಥ ಗೋಪಾಲಯ್ಯನವರು, BBMP ಕೌನ್ಸಿಲರ್ ಆದ ರಾಜೇಂದ್ರ ಕುಮಾರ್ ಸಹಕಾರ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ನಮ್ಮ ಮಕ್ಕಳು ಕೂಡ ಕರಿಕ್ಯುಲರ್ ಅಂಡ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನು ಕೊಡೋದ್ರಲ್ಲಿ ತುಂಬಾ ಎತ್ತಿದ ಕೈ. ನಮ್ಮ ಮಕ್ಕಳಿಗೆ ಬೇಕಾದಂತ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಕೊಡ್ತೀವಿ. ಆಕ್ಟಿವಿಟೀಸ್ ಓರಿಯೆಂಟೆಡ್ ತರಗತಿಗಳನ್ನ ನಾವು ನಡೆಸ್ತೀವಿ. ನಮ್ಮ ಶಾಲೆಯಲ್ಲಿ ಅತಿ ಕೆಳವರ್ಗದ ಜನರಿಂದ ಮೇಲ್ವರ್ಗದ ಜನರವರೆಗೂ ಎಲ್ಲ ರೀತಿಯ ವರ್ಗದ ಮಕ್ಕಳನ್ನು ನಾವು ಶಾಲೆಗೆ ಸೇರಿಸ್ಕೊತೀವಿ. ನಾವು ಫಿಲ್ಟರ್ ಮಾಡೋದಿಲ್ಲ ಮಕ್ಕಳನ್ನ, ಎಲ್ಲ ಮಕ್ಕಳನ್ನ ಸೇರಿಸಿಕೊಂಡು ಯಾವ್ಯಾವ ಮಕ್ಕಳಿಗೆ ಏನು ಅಗತ್ಯ ಬೇಕು ಅದಕ್ಕೆ ತಕ್ಕನಾದ ಕೋಚಿಂಗ್ ಅನ್ನು ಕೊಡೋದ್ರ ಮೂಲಕ SSLC ನಾವು 100% ರಿಸಲ್ಟ್ ಅನ್ನ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ನಮ್ಮ ಶಾಲೆ ನಂದಿನಿ ಲೇಔಟ್ಗೆ ನಂಬರ್ 1 ಶಾಲೆಯಾಗಿ ಮಾರ್ಪಟ್ಟಿದೆ. ಆ ಒಂದು ಹೆಗ್ಗಳಿಕೆಗೆ ಕಾರಣ ನಮ್ಮೆಲ್ಲ ಪೋಷಕ ಬಂಧುಗಳು, ಅವರ ಸಹಕಾರ, ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ಅವಿರತ ದುಡಿಮೆ ಇದಕ್ಕೆಲ್ಲ ಕಾರಣ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು